ಸ್ವಾಮಿ ಕೊರಗಜ್ಜ, ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನು ಕರುಣಿಸಲಿ. ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜನನ್ನು ಪ್ರಾರ್ಥಿಸ್ತೇನೆ. ಇವತ್ತು ನಾವು ನೋಡಿ, ನಿಮ್ಮ ಜೀವನದಲ್ಲಿ ಏನಾದರೂ ನೀವು ಅಂದರೆ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀರ, ಅದು ಆಗ್ತಾ ಇಲ್ಲ ಅಂದರೆ ಕೆಲವೊಂದು ಕೆಲಸಗಳು ಸ್ಟಾರ್ಟೇ ಆಗಲ್ಲ. ಮತ್ತು ಕೆಲವು ಕೆಲಸಗಳು ಹೇಗೆ ಅಂದರೆ ಸ್ಟಾರ್ಟ್ ಆಗುತ್ತೆ, ಅದು ಮುಂದಕ್ಕೇ ಹೋಗಲ್ಲ. ಸೊ ಅಲ್ಲೇ ಸ್ಟಕ್ ಆಗಿರುತ್ತೆ ಅಥವಾ ಅಲ್ಲೇ ಸ್ಟಾಪ್ ಆಗಿರುತ್ತೆ, ಏನಕ್ಕಂತ ಗೊತ್ತೇ ಆಗಲ್ಲ. ಅಂದರೆ ನಿಮ್ಮ ಲೈಫಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಇರ್ಬೋದು, ಯಾವುದೇ ಒಂದು ಸಮಸ್ಯೆಯ ಬಗ್ಗೆ ಇರ್ಬೋದು, ಯಾವುದೇ ಒಂದು ಕೆಲಸ ಆಗಬೇಕು ಅನ್ನೋದಿರ್ಬೋದು, ಅದು ಮುಂದಕ್ಕೇ ಹೋಗ್ತಾ ಇಲ್ಲ. ಏನೋ ಒಂದು ಸಮಸ್ಯೆ ಆಗಿದೆ, ಅದಕ್ಕೆ ಪರಿಹಾರ ಸಿಕ್ಕಲ್ಲ ಅನ್ನೋದು ಇರ್ಬೋದು, ಅಥವಾ ಏನೋ ಒಂದು ಕೆಲಸ ಆಗಬೇಕು, ಅದು ಆಗ್ತಾ ಇಲ್ಲ. ಅಥವಾ ನೀವು ಮದುವೆಗೆ ಪ್ರಪೋಸಲ್ ನೋಡ್ತಾ ಇದ್ದೀರಿ ಅಂದರೆ, ಅಥವಾ ನೀವು ಬಯಸಿದ ವ್ಯಕ್ತಿಯಿಂದ ಕಮಿಟ್ಮೆಂಟ್ ಮ್ಯಾರೇಜಿಗೋಸ್ಕರ ಕೇಳ್ತಾ ಇದ್ದೀರಿ, ಅಥವಾ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಬೇಕು, ಸೊ ಅವರು ಓಕೆ ಹೇಳ್ತಾ ಇಲ್ಲ, ಅಲ್ಲಿ ಯಾವುದೇ ಒಂದು ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂದರೆ ಇದು ಪ್ರೀತಿಸಿದವರು ಕೂಡ ಮಾಡಬಹುದು. ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ರೂ ಕೆಲವರಿಗೆ ಇವಾಗ ಗೌರ್ಮೆಂಟ್ ಜಾಬ್ ಬೇಕು, ನನಗೆ ಪರ್ಟಿಕ್ಯುಲರ್ ಆಗಿ ಇಲ್ಲಪ್ಪ ನಮ್ಮ ಪ್ರೈವೇಟಿಗೆ ಹೋಗಲ್ಲ, ನಂಗೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಇದ್ದರೆ, ಸೊ ಅದಕ್ಕೋಸ್ಕರನೂ ಮಾಡ್ಬೋದು. ಅಂದರೆ ನೀವೇನು ಕೆಲಸ ಆಗಬೇಕು ಅಂತ ಅಂದ್ಕೊಳ್ತೀರಾ, ಅದು ಆಗ್ತಾ ಇಲ್ಲ ನಿಮ್ಮ ಜೀವನದಲ್ಲಿ. ತುಂಬ ಎಕ್ಸಾಮನ್ನು ಬರೆದಿರಬಹುದು, ನೀವು ತುಂಬ ಅಂದರೆ ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆಗಿರ್ಬೋದು, ಅಥವಾ ನೀವಾಗೆ ಸೆಲ್ಫ್ ಸ್ಟಡಿ ಮಾಡ್ತಾ ಇರ್ಬೋದು. ಆದರೂ ನೀವು ಮಾಡುವಂತಹ ಹಾರ್ಡ್ ವರ್ಕಿಗೆ ಏನು ಒಂದು ಫಲ ಸಿಕ್ಕದೇ ಇರಬಹುದು. ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಅಡೆತಡೆಗಳುಂಟು, ನಾನು ಏನೋ ಕೆಲಸ ಹಾಕಿದ್ರು ನೋಡಿ, ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗೋದಿರಬಹುದು, ಅಥವಾ ನೀವು ಎಕ್ಸಾಮ್ ಅಟೆಂಡ್ ಆಗಿರೋದು ಇರಬಹುದು, ಅಥವಾ ನೀವು ಕೆಲಸ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಚೆನ್ನಾಗಿ ನಡೀತಾ ಇರುತ್ತೆ, ಮಿಡ್ಲಲ್ಲಿ ಏನೋ ಯಾರೋ ಕೆಲಸದವರು ಕೆಲಸ ಬಿಟ್ಟು ಹೋಗೋದು, ಅಥವಾ ಕಸ್ಟಮರ್ ಬರದೇ ಇರೋದು, ಅಥವಾ ಬಿಸ್ನೆಸ್ನಲ್ಲಿ ಕ್ಲೈಂಟ್ ಸಿಗದೇ ಇರೋದು, ಅಥವಾ ನೀವು ಅಂದ್ಕೊಂಡ ರೀತಿ ಅದು ನಡೆಯದೇ ಇರೋದು, ಈ ಥರ ಎಲ್ಲ ಅಡೆತಡೆಗಳು ಬರುತ್ತೆ. ಅಂದರೆ ಏನು ಅಂದ್ಕೊಂಡ್ರೂ ಆಗಲ್ಲ ನಿಮ್ಮ ಜೀವನದಲ್ಲಿ. ಬರೀ ನೋವು, ಕಷ್ಟ, ಎಲ್ಲ ಕಡೆಯಿಂದಲೂ ಫೇಲ್ಯೂರ್ ಸಕ್ಸಸ್ ಅನ್ನೋದೇ ಸಿಗಲ್ಲ. ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಆಗಲ್ಲ, ನೀವಾಗೆ ಪ್ರಯತ್ನ ಪಟ್ಟರು ಅದು ಆಗಲ್ಲ. ಈ ಕಡೆ ಹಣನೂ ಇರಲ್ಲ, ಬಿಸ್ನೆಸ್ಸೂ ಇರಲ್ಲ, ಜಾಬು ಇರಲ್ಲ, ಮದುವೆ ಆಗಬೇಕು ಅಂದ್ರೂ ಕಮಿಟ್ಮೆಂಟ್ ಕೊಡಲ್ಲ ಪ್ರೀತಿಸಿದವರು, ಅಥವಾ ಒಂದು ಅರೇಂಜ್ ಮ್ಯಾರೇಜ್ ಆಗಬೇಕು ಅಂದರೂ ಹುಡುಗಿ ಸಿಕ್ಕಲ್ಲ, ಹುಡುಗ ಸಿಕ್ಕಲ್ಲ, ಅಥವಾ ಒಂದು ಒಳ್ಳೆಯ ಸಂಬಂಧ ಬರಲ್ಲ. ಎಂತ ಮಾಡಲಿಕ್ಕೆ ಹೋದ್ರೂ ನಿಮಗೆ ಆಗ್ತಾ ಇಲ್ಲ, ಸ್ಟ್ರಕ್ ಆಗ್ತಾ ಉಂಟು, ಅಡೆತಡೆಗಳುಂಟು, ಏನೇ ಒಂದು ಮೂಮೆಂಟ್ ಆಗ್ತಾ ಇಲ್ಲ ನಿಮ್ಮ ಲೈಫಲ್ಲಿ. ಒಂದು ಒಳ್ಳೆಯ ಬೆಳಕು ಅಥವಾ ಒಂದು ಒಳ್ಳೆಯ ಜೀವನ ಸಿಗ್ತಾ ಇಲ್ಲ ನನಗೆ, ನನ್ನ ಜೀವನ ಸಾಕಾಗಿದೆ, ನನಗೆ ಜೀವನದಲ್ಲಿ ಒಂದು ಜಿಗುಪ್ಸೆ ಬಂದುಬಿಟ್ಟಿದೆ, ನನಗೆ ಏನು ಮಾಡಿದ್ರು, ಎಂತಕ್ಕೆ ಕೈ ಹಾಕಿದ್ರು ಅದು ಕೈ ಹಿಡಿತಾ ಇಲ್ಲ, ನನ್ನ ಜೀವನ ಇದ್ದಲ್ಲೇ ಉಂಟು, ದಿನದಿಂದ ದಿವಸಕ್ಕೆ ನನ್ನ ಜೀವನ ಕೆಳಗೇ ಹೋಗ್ತಾ ಉಂಟು, ಮೇಲಕ್ಕೆ ಬರ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು, ಬಿಸ್ನೆಸ್ ಚೇಂಜ್ ಮಾಡಿ ನೋಡಿದೆ, ಎಲ್ಲ ಮಾಡಿದೆ, ಸೊ ಏನೇ ಒಂದು ಮಾಡಿದ್ರು ನಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅಂದರೆ ನೋಡಿ, ಯಾವುದೇ ಒಂದು ಸಮಸ್ಯೆ ಇರ್ಬೋದು, ನೋವಿರ್ಬೋದು, ದುಃಖ ಇರ್ಬೋದು, ಏನೋ ಒಂದು ಕೆಲಸ ಆಗಬೇಕು, ಆಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಇವತ್ತು ನಿಮಗೆ ಒಂದು ದೈವಿಕ ವಾಕ್ಯವನ್ನು ಹೇಳಿಕೊಡ್ತೀನಿ. ಸೊ ಇದನ್ನು ನೀವು ಜಪ ಮಾಡಿಬಿಡಿ. ಜಪ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಅಂದರೆ ಜಪ ಮಾಡೋದಂದರೆ ಹೀಗೆ, ಜಸ್ಟ್ ಇದನ್ನು ಹೇಳ್ತಾ ಇರಿ. ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ, ನೈಟ್ ಮಲಗುವಾಗಲೂ ಹೇಳ್ಬೋದು, ಅಥವಾ ನೀವು ವಾಕಿಂಗ್ ಮಾಡುವಾಗಲೂ ಹೇಳ್ಬೋದು, ಅಥವಾ ನೀವು ಬಸ್ಸಲ್ಲಿ ಅಥವಾ ಟ್ರಾವೆಲ್ ಮಾಡ್ತಾ ಇದ್ದಿಲ್ಲ ಎಲ್ಲಿಯಾದರೂ, ಸೊ ನೀವು ಫ್ರೀ ಇದ್ದೀರಿ, ಸೊ ಆ ಟೈಮ್ನಲ್ಲಿ ಕೂಡ ಹೇಳ್ಬೋದು. ನಿಮಗೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗ ಇದನ್ನು ಹೇಳಿಬಿಡಿ. ಅಂದರೆ ಇದು ದೈವಿಕ ಪದದಲ್ಲಿ ಅಥವಾ ದೈವಿಕ ವಾಕ್ಯ ಅಂತಲೂ ಹೇಳ್ಬೋದು. ಸೊ ದೈವಿಕ ಪದ ಸ್ವಿಚ್ ವರ್ಲ್ಡಲ್ಲಿ ಏನಾಗುತ್ತೆ ಅಂದರೆ, ಸೊ ಇಟಾಲಿಯನ್ ಸ್ವಿಚ್ ವರ್ಲ್ಡ್ ಅಂತ ಬರುತ್ತೆ, ಆ್ಯಂಡ್ ದೆನ್ ವೇದಿಕ ಸ್ವಿಚ್ ವರ್ಲ್ಡ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಇಟಾಲಿಯನ್ ಸ್ವಿಚ್ ವರ್ಲ್ಡನ್ನು ಹೇಳ್ತಾ ಇದ್ದೇವೆ. ಸೊ ಇದನ್ನು ಜಸ್ಟ್ ನೀವು ಜಪ ಮಾಡಬೇಕಾಗುತ್ತೆ ಅಷ್ಟೇ. ಏನು ನಿಮ್ಮ ಕೆಲಸ ಸ್ಟಾಪ್ ಆಗಿದೆ, ಏನು ಕೆಲಸ ನಡೀತಾ ಇಲ್ಲ, ಏನಾಗಬೇಕು, ಪ್ರೀತಿಯ ವಿಷಯದಲ್ಲಿ ಇರ್ಬೋದು, ಮದುವೆ ವಿಷಯದಲ್ಲಿ ಇರ್ಬೋದು, ಕೆಲಸದ ವಿಷಯದಲ್ಲಿ ಇರ್ಬೋದು, ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಹಣಕಾಸಿನ ವಿಷಯ ಇರ್ಬೋದು, ಏನೇ ಒಂದು ವಿಷಯನೂ ಇರ್ಬೋದು, ಮನೆ ಕಟ್ಟುವ ವಿಷಯ ಇರ್ಬೋದು, ಅಥವಾ ಬಿಸ್ನೆಸ್ ಗ್ರೋತ್ ಇರ್ಬೋದು, ಸೈಟ್ ಖರೀದಿ ಮಾಡಬೇಕು ಅನ್ನೋದಿರ್ಬೋದು, ಯಾವುದೋ ಕೂಡ ಆಗುತ್ತೆ. ಜಸ್ಟ್ ನೀವು ಇದನ್ನು ಚಾಂಟ್ ಮಾಡಿ. ಈ ಇಟಾಲಿಯನ್ ದೈವಿಕ ಪದ ಈ ರೀತಿ ಉಂಟು: ಎಸ್ ನೌ ಸಮ್ಹೌ, ಎಸ್ ನೌ ಸಮ್ಹೌ, ಎಸ್ ನೌ ಸಮ್ಹೌ. ಈ ಥರನೇ ನೀವು ಜಪ ಮಾಡಬೇಕಾಗುತ್ತೆ. ಎಸ್ ನೌ ಸಮ್ಹೌ, ಎಸ್ ನೌ ಸಮ್ಹೌ. ಜಸ್ಟ್ ಇದನ್ನು ನೀವು ಜಪ ಮಾಡ್ತಾ ಇರಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವಂಥ ಅಡೆತಡೆಗಳು ದೂರ ಆಗುತ್ತೆ. ನೀವು ಅಂದ್ಕೊಂಡ ಕೆಲಸ ಎಲ್ಲನೂ ಸಕ್ಸಸ್ ಆಗುತ್ತೆ.
ತುಂಬ ಮಂದಿಗೆ ಇದರಿಂದ ತುಂಬ ಒಳ್ಳೆಯದಾಗಿದೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನೇ ಒಂದು ನೋವು ಇರ್ಬೋದು, ಕಷ್ಟ ಇರ್ಬೋದು, ಪ್ರತಿಯೊಂದು ನೋವು, ದುಃಖ, ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಖುಷಿಯಾಗಿರಿ, ಎಲ್ಲನೂ ಸರಿಯಾಗುತ್ತೆ. ನನ್ನ ಪ್ರಾರ್ಥನೆ ಸಮಯದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.